ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ನ ಮಧ್ಯೆ ಡಿಕೆ ಶಿವಕುಮಾರ್ ಬೆಂಬಲಿಗರು ಶಕ್ತಿ ಪ್ರದರ್ಶನ ನಡೆಸಿದರು. ಸಿಎಂ ತವರು ಜಿಲ್ಲೆಯಲ್ಲೇ ಡಿಕೆ ಶಿವಕುಮಾರ್ ಪರ ಒಕ್ಕಲಿಗರ ಶಕ್ತಿ ಪ್ರದರ್ಶನ. ಡಿಕೆಶಿ ಪರ ಬೆಂಬಲಿಗರು ಅಭಿಮಾನಿಗಳು ಬೈಕ್ ಜಾಥಾ ನಡೆಸಿದರು. ಸಿಎಂ ತವರು ಜಿಲ್ಲೆಯಲ್ಲೇ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ನಡೆಸಿದಂತ ಶಕ್ತಿ ಪ್ರದರ್ಶನ ಇದು ಬೈಕ್ ಜಾಥಾ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮೈಸೂರಿನ ಚಂದ್ರಮೌಳೇಶ್ವರ ದೇವಸ್ಥಾನದ ಮುಂಭಾಗ ಬೈಕ್ ಜಾಥಾ ನಡೀತು. ಘೋಷಣೆ ಕೂಗಿದ್ರು, ಬೇಕೇ ಬೇಕು ನ್ಯಾಯ ಬೇಕು ಅಂತ ಡಿಕೆ ಶಿವಕುಮಾರ್ ಬೆಂಬಲಿಗರು ಘೋಷಣೆ ಕೂಗಿದ್ರು. ಡಿಕೆ ಶಿವಕುಮಾರ್ ಭಾವಚಿತ್ರವನ್ನ ಹಿಡಿದು ಘೋಷಣೆ ಕೂಗಿದ್ರು ಬೆಂಬಲಿಗರು. ಇನ್ನು ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರ ವಿಶೇಷ ಪೂಜೆ ನಡೆಯಿತು. ದೀರ್ಘದಂಡ ನಮಸ್ಕಾರ ಹಾಕಿ ದೇವರಲ್ಲಿ ಪ್ರಾರ್ಥನೆ ಮಾಡಿತು. ಶಹಾಪುರ ತಾಲೂಕಿನ ನಾಲ್ವಾಡಗಿ ಗ್ರಾಮದಲ್ಲಿ ನಡೆದಂತ ಪೂಜೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ಲಿ ಅಂತ ಪೂಜೆ ಸಲ್ಲಿಸಿರೋದು ಸಿದ್ದರಾಮಯ್ಯನವರ ಅಭಿಮಾನಿ. ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಬ್ರಿಗೇಡ್ನಿಂದ ಪೂಜೆ ನಡೆಯಿತು. ಭಗವಂತ ಬೀರಲಿಂಗನಿಗೆ ವಿಶೇಷ ಪೂಜೆ ಪ್ರಾರ್ಥನೆ ನೆರವೇರಿತು. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಡಿಕೆಶಿ ಪರ ಘೋಷಣೆಯನ್ನ ಕೂಗಿ ಬೈಕ್ ಜಾಥಾ ನಡೆಸಿದ್ರೆ, ಮತ್ತೊಂದು ಕಡೆ ಸಿಎಂ ಬೆಂಬಲಿಗರು ಪೂಜೆ ಸಲ್ಲಿಸಿದ್ರು ಯಾದಗಿರಿಯಲ್ಲಿ. ಸಿಎಂ ಸಿದ್ದರಾಮಯ್ಯನವರ ಪರ ತುಮಕೂರಿನಲ್ಲೂ ಬೆಂಬಲಿಗರು ಪೂಜೆ ನೆರವೇರಿಸಿದ್ರು. ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. 101 ತೆಂಗಿನಕಾಯಿ ಒಡೆದು ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯನವರ ಪರವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 101 ತೆಂಗಿನಕಾಯಿಯನ್ನ ಒಡೆದು ಪೂಜೆ ಸಲ್ಲಿಸಿದ್ರು. ತುಮಕೂರಿನಲ್ಲಿ ಬೆಂಬಲಿಗರು ನಡೆಸಿದಂತ ಪೂಜೆ ಸಿದ್ದರಾಮಯ್ಯನವರ ಪರವಾಗಿ. ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೀತು. 101 ತೆಂಗಿನಕಾಯಿಯನ್ನ ಒಡೆದ್ರು. ಸಿದ್ದರಾಮಯ್ಯನವರ ಫೋಟೋ ಹಿಡಿದು ರಸ್ತೆಯಲ್ಲಿ ಉರುಳು ಸೇವೆ ಮಾಡ್ತಾ ಇರೋದು. ಇನ್ನು ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯನವರ ಪರ ಅಭಿಮಾನಿಗಳು ಪೂಜೆ ಮಾಡಿಸಿದ್ದಾರೆ. ದೇವರಿಗೆ 101 ಈಡ್ಗಾಯಿ ಒಡೆದ್ರು ಸಿದ್ದರಾಮಯ್ಯ ಬೆಂಬಲಿಗರು. ಜಿಲ್ಲಾ ಕುರುಬರ ಸಂಘ ಶೋಷಿತ ವರ್ಗಗಳ ಒಕ್ಕೂಟದಿಂದ ನಡೆದಂತ ಪೂಜೆ. ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು. ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಲಿ ಅಂತ ವಿಶೇಷ ಪೂಜೆ ಮಾಡಿಸಿರೋದು ಅವರ ಬೆಂಬಲಿಗರು. ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಬೇಕು ಅಂತ ಅವರ ಬೆಂಬಲಿಗರು ಪೂಜೆ ಸಲ್ಲಿಸಿರುವಂತ ದೃಶ್ಯ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.